ಟೈಮ್ ಈಗ 6:10. ಇಷ್ಟೊತ್ತು ನಾವೇನು ಮಾಡ್ತೀವಿ, ನಾನು ಲಾಸ್ಟ್ ಕ್ಲಿಪ್ ಐ ಥಿಂಕ್ ಹಾಕಿದ್ದು ಪಾಲ್ದು ಕಾಫಿ ಕುಡ್ದಿದ್ದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಓಡ್ಬೇಕು ಇವಾಗ. ಓಕೆ, ನೋಡ್ಕೊಂಡು ಕ್ಯಾಬಲ್ಲಿ ಕುತ್ಕೊಂಡಿದ್ದೀವಿ. ನಾನು ಐ ಆಮ್ ವೇರಿಂಗ್, ಐ ಶೋ ಯು ದ ಸ್ಯಾಂಡಲ್ಸ್ ಗೈಸ್. ಔಟ್ಫಿಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆ. ಆ್ಯಂಡ್ ಐ ಆಮ್ ನಾಟ್ ಯೂಸ್ ಟು ವೇರಿಂಗ್ ದೀಸ್ ಕೈಂಡ್ ಆಫ್ ಹೀಲ್ಸ್. ಸೊ ಕಾಲ್ ಫುಲ್ ಕಷ್ಟ ಆಗ್ತದೆ ತುಂಬ. ಬಟ್ ವಿ ಆರ್ ಗೋಯಿಂಗ್ ಟು ಬಿಸ್ನೆಸ್ ಬೇ. ಅಲ್ಲಿರೋದೊಂದು ವರ್ಕ್ ಪ್ಲೇಸ್ ಅಲ್ಲೇ ಇರೋದು. ಸೊ ವಿ ಗೋಯಿಂಗ್ ಟು ಬಿಸ್ನೆಸ್ ಬೇ. ಅಲ್ಲಿ ಅದೇನೋ ಬ್ಯೂಟಿಫುಲ್ ಸಿಟಿ ವಾಕ್ ಇದೆಯಂತೆ. ಸೊ ಹಿ ವಾಂಟ್ಸ್ ಟು ಶೋ ಅಸ್ ದ್ಯಾಟ್. ಸೊ ವಿ ಗೋಯಿಂಗ್ ದೇರ್. ಆ್ಯಂಡ್ ಸನ್ಸೆಟ್ ಇನ್ನೇನು ಆಗುತ್ತೆ 6:30ಗೆ, 6:30 6:40 ಆಗುತ್ತೆ ಅಂದ್ಕೊಂಡಿದ್ದೀವಿ. ಸೊ ವಿ ವಾಂಟ್ ಟು ಸಿ ದ ಸನ್ಸೆಟ್ ದೇರ್. ಆ್ಯಂಡ್ ಅಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ವಿಲ್ ಗೋ ಹೋಮ್. ಕೈ ಜೀವನ ಚಪ್ಪಲಿ ಹಾಕೊಂಡು ಚಪ್ಪಲಿ ಕೈಯಲ್ಲಿ ಇಟ್ಕೊಂಡು ಓಡಾಡೋ ಗತಿ ನಿಂದು. ಹಾಂ ದುಬೈಗೆ ಬಂದು ಅಲ್ಲ ಓಡಾಡಬೇಕು ಅಂತ ಗೊತ್ತಿದ್ದು ನೀನು ಹೀಲ್ಸ್ ಹಾಕೊಂಡ್ಬಂದಿದ್ಯಲ್ಲ ನೋಡಿ ಗೈಸ್. ಅಬ್ಬಬ್ಬಬ್ಬ ಲ್ಯಾಟ್ರಿ. Okay. We are here near Burj Khalifa. ಇಲ್ಲಿ ನೋಡಿ. And this is a city walk ಅಂತ ಅನ್ಕೊಂತೀನಿ ನಾನು. I'm not sure. But yeah. People can sit here, enjoy the view. ಸೊ ಸಾಯಂಕಾಲ ಆಗ್ತಿದ್ದಂಗೆ ಇಲ್ಲಿ ಮರಗಳೆಲ್ಲ ಲೈಟ್ ಆಗುತ್ತೆ. ಇದೆಲ್ಲ ಈ ಥರ ಲೈಟ್ ಆಗುತ್ತೆ ಮರಗಳು. ಸೊ ಇಟ್ ಲುಕ್ಸ್ ಸೋ ಪ್ರಿಟಿ. ಥ್ಯಾಂಕ್ ಯು. ಸೊ ಐ ಟೋಲ್ಡ್ ದ ಲೈಟ್ ಲುಕ್ ಪ್ರಿಟಿ, ನಾಟ್ ಯು. ಬಟ್ ಯಾ, ದ ವ್ಯೂ ಇಸ್ ಸೋ ಪ್ರಿಟಿ ಯು ಗೈಸ್. ಸೀರಿಯಸ್ಲಿ ನೈಸ್. ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ನಾನು ಹಾಕಿದ್ದೀನಿ ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ. ಫಾಲೋ ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ಹೆಂಗೆ ಬಂದಿದೆ ನನ್ನ ಫೋಟೋಸ್ ಅಂತ. ಬಟ್ ಯಾ, ನೌ ವಿ ಆರ್ ಗೋಯಿಂಗ್ ಟು ಸಿಟ್ ಹಿಯರ್ ಆ್ಯಂಡ್ ಎಂಜಾಯ್ ದ ವ್ಯೂ, ದ ಸನ್ಸೆಟ್ ಆ್ಯಂಡ್ ಎವ್ರಿಥಿಂಗ್. So we are back to Karama and ಅಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಆ್ಯಕ್ಚುಲಿ. ವೆರಿ ಪೀಸ್ಫುಲ್. ಆ್ಯಂಡ್ ನಾವು ನನ್ನ ಕೈಲಿ ಹಾಕಲ್ಲ, ಕಾಲು ನರಗಳೆಲ್ಲ ಹಿಡಿದುಬಿಡಿದೆ ಅನ್ನಂಗೆ ಆಗ್ತದೆ. ಸೊ ವಿ ಆರ್ ಹಿಯರ್ ಡೇ ಟು ಡೇ. Oh my god, you know what I had planned today? I had planned that I'll go to Avenue by Day Today. So there is this store called Avenue by Day Today which has only clothes and everything. ಅಲ್ಲಿಗೆ ಹೋಗೋಣ, ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಓಕೆ, ಏನೋ ಬೇರೆ ಆಯಿತು. ದೈವ ಇಚ್ಛೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾ ಓಕೆ, ನಾನು ಇವಾಗ ಹೋಗಿ ಅಲ್ಲಿ ಚೀಪೆಸ್ಟ್ ಚಪ್ಪಲಿದು ಇಸ್ ದ ಬಿಗ್ಗೆಸ್ಟ್ ಡೇ ಟು ಡೇ ಇನ್ UAE. ಹಾಂ, ಒಳಗಡೆ ರಶ್ ಇದೆ ಅಂತೆ.
ಬಟ್ ನಂಗೆ ನಡೆಯೋಕ್ಕಾಗಲ್ಲ, ಈ ಕಾಲು ಚಪ್ಪಲಿ ರಿಪೇರ್ ಆಗೋಕ್ಕೆ ಇಷ್ಟು ರಶ್ ಇದೆ. ಹಾಂ, ನಾವು ಒಳಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವ, ನಾವು ಹೊರಡ್ಬೇಕು ಬೇರೆ ವಾಪಸ್ ಅಬುದಾಬಿಗೆ. ಸೊ ವಿ ಆರ್ ಟಿಚಿಂಗ್ ದಿಸ್ ಪ್ಲ್ಯಾನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಅಲ್ಲಿ ಎದುರುಗಡೆ ಇರೋ ಮೇಳ. ಇಲ್ಲಿ ಈ ಥರ ಈ ಚಪ್ಪಲಿ ಅಂಗಡಿಗೆ ಬಂದಿದ್ದೀವಿ, ಬಟ್ ಇಲ್ಲ ನನಗೆ ಬೇಕಾಗಿರೋ ಚಪ್ಪಲಿ ಇಲ್ಲ. ನೋಡೋಣ. ಸಾರಿ, ನಾವು ಒಂದಷ್ಟು ಕೆಲಸ ಇತ್ತು, ಕೆಲಸ ಮಾಡ್ಕೊಳ್ಳೋದು ಬ್ಯುಸಿಯಲ್ಲಿ ನಾನು ಚಪ್ಪಲಿ ಯಾವ್ದು ತೊಗೊಂಡೆ ಅಂತ ತೋರಿಸಿಲ್ಲ. ಸೊ ಚಪ್ಪಲಿ ತೊಗೊಂಡೆ ನಾನು. ಫ್ಲ್ಯಾಟ್ಸು 25 ದಿರಮ್ಸ್ ಗೈಸ್. 25 ದಿರಮ್ಸ್ ಅಂದರೆ ಇಂಟು 23 ಮಾಡಿ ಎಷ್ಟು ಬರುತ್ತೋ ಅಷ್ಟು. ನನ್ನ ಪ್ರಕಾರ ಒಂದು 500-600 ರೂಪಾಯಿ. ಬಟ್ ರಿಯಲಿ ಐ ಕುಡ್ ನಾಟ್ ಡೂ ದಿಸ್. ಐ ಕುಡ್ ನಾಟ್ ಈ ಚಪ್ಪಲಿನ ಹಾಕೊಳಕ್ಕಾಗಲ್ಲ ನನಗೆ. ಸೊ ಐ ಟುಕ್ ದಿಸ್ ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಊಟಕ್ಕೆ. ಅಲ್ಲಿ ನಮ್ಮ ಲೋಕಲ್ ಅಡ್ಡ ಇದೆ, ಆ್ಯಸ್ ವೇಕೆನ್ಸಿ ಅಲ್ಲಿ ನಮ್ಮ ಲೋಕಲ್ ಅಡ್ಡ ಇದೆ. ಬಟ್ ನಮ್ಮ ಲೋಕಲ್ ಅಡ್ಡಾಗೆ ಹೋಗಬೇಕಾ ಇಲ್ಲ ಇಲ್ಲಿ ಮುಂಬೈ ಮಸ್ತಿ ಅಂತಿದೆ. ಸೊ ಐ ಆಮ್ ಟೆಲ್ಲಿಂಗ್ ದಮ್ ಮುಂಬೈ ಮಸ್ತಿ ಟ್ರೈ ಮಾಡೋಣ ಅಂತ. ಸೊ ವಿ ಮೈಟ್ ಗೋ ಟು ಮುಂಬೈ ಮಸ್ತಿ ಆ್ಯಂಡ್ ನಾನು ಆರ್ಡರ್ ಮಾಡಿದ್ದೀನಿ ಸೌತ್ ಇಂಡಿಯನ್ ಮಸಾಲೆ ಪುರಿ. ರಿವ್ಯೂ ಟೈಮ್ ಮಾಡೋಣ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ನಾನು. ದ ಮೋಸ್ಟ್ ಅವೇಟೆಡ್ ಆ್ಯಕ್ಚುಲಿ ಹತ್ರ ನಮ್ಮ ಮುಂಬೈಯಲ್ಲಿ ಸಿಗೋದು ಈ ಥರ ಪಟಾಣಿ ಹಾಕಿ ಮಾಡೋ ಮಸಾಲ ಪಾನಿಪುರಿ. ನೋಡಿದ್ರಿ ಅಲ್ಲ, ನಾವು ಭರ್ಜರಿ ಮುಂಬೈ ಮಸ್ತಿಯಲ್ಲಿ ಊಟ ಆಯಿತು. ಈಗ ನಾವು ವಾಪಸ್ ಹೋಗುವಂಥ ಸಮಯ. ಇಟ್ ವಾಸ್ ಅ ನೈಸ್ ಡೇ ಬಟ್ ವೆರಿ ಟಯರಿಂಗ್ ಆಲ್ಸೋ. ಸೊ ನಾನು ನೆಕ್ಸ್ಟ್ ಟೈಮಿಂದ ಹೇಳಿದ್ದೀನಿ ಅನಿರುದ್ಧಂಗೆ, ನೀನೇ ಬಂದ್ಬಿಡು ಅಬುದಾಬಿಗೆ ಪ್ಲೀಸ್, ಐ ಆಮ್ ನಾಟ್ ಗೋಣ ಕಮ್ ಅಂತ. ಸೊ ವೀಕೆಂಡ್ ಓವರ್ ಗೈಸ್ ಆ್ಯಂಡ್ ಐ ಥಿಂಕ್ ಇಷ್ಟೇ. ನಾನು ಇನ್ನೇನು ಮುಂದೆ ಶೂಟ್ ಮಾಡಲ್ಲ, ಯಾಕಂದರೆ ಐ ಆಮ್ ರಿಯಲಿ ಎಕ್ಸಾಸ್ಟೆಡ್ ಸುತ್ತಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಐ ನೋ ಕಂಟೆಂಟ್ ಅಂತ ಏನೂ ಇರೋಲ್ಲ ಇದು ಅಂತ, ಬಟ್ ಐಮ್ ಜಸ್ಟ್ ಟ್ರೈಂಗ್ ಟು ರೆಕಾರ್ಡ್ ವಾಟ್ ಐ ಡೂ ಇನ್ ಅ ಡೇ. ನಥಿಂಗ್ ಪ್ಲ್ಯಾಂಡ್, ಬಟ್ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಪ್ರಾಬಬ್ಲಿ ವಿ ವಿಲ್ ಪ್ಲ್ಯಾನ್ ಆ್ಯಂಡ್ ರೆಕಾರ್ಡ್. ಬಟ್ ಸದ್ಯಕ್ಕೆ ಇಷ್ಟೇ. ಸೊ ಈಗ ಸಪೋರ್ಟ್ ಮಾಡಿ, ಮುಂದೆ ಐ ವಿಲ್ ಗಿವ್ ಯು ಕಂಟೆಂಟ್. ಓಕೆ, ಡೋಂಟ್ ವರಿ ಅಬೌಟ್ ಕಂಟೆಂಟ್.